ಕರ್ನಾಟಕ ರಾಜ್ಯದ ಬಜೆಟ್ ಅನ್ನು ಇಸ್ಲಾಮೀಕರಣ ಮಾಡಿರೋ ಸಿಎಂ ಸಿದ್ದರಾಮಯ್ಯನವರೇ ನಿಮ್ಮ ಇವತ್ತಿನ ಬಜೆಟ್ನಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಸಿಕ್ಕಿರೋದು ಅಲ್ಲಲ್ಲ ನೀವು ಕೊಟ್ಟಿರೋದು ಬರೀ ಚಿಪ್ಪು ಮಾತ್ರ. ಜಾತ್ಯತೀತ ಸಮಾಜವಾದಿ ಸಿದ್ದರಾಮಯ್ಯನವರ ಇವತ್ತಿನ ಬಜೆಟ್ ಕರ್ನಾಟಕ ರಾಜ್ಯದ ಬಜೆಟ್ ಆಗಿರಲೇ ಇಲ್ಲ, ಬದಲಾಗಿ ಮುಸ್ಲಿಮರ ಬಜೆಟ್ ಆಗಿತ್ತು. ಯಾಕೊತ್ತಾ? ನೀವೇ ನೋಡಿ. ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ, ಮುಸ್ಲಿಮರ ಸರಳ ಮದುವೆಗೆ 50,000 ರೂಪಾಯಿ, ವಕ್ಫ್ ಕಬರಸ್ಥಾನಗಳ ಮೂಲಸೌಕರ್ಯಕ್ಕೆ 150 ಕೋಟಿ ರೂಪಾಯಿ, ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ ರೂಪಾಯಿ, ಮುಸ್ಲಿಮರು ಅತಿ ಹೆಚ್ಚು ವಾಸವಿರುವ ಪ್ರದೇಶದಲ್ಲಿ ITI ಸ್ಥಾಪನೆ, KEA ಅಡಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಕಡಿತ, ಉಲ್ಲಾಳದಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಸತಿ ಸಹಿತ PU ಕಾಲೇಜ್, ಮುಸ್ಲಿಂ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ, ಬೆಂಗಳೂರಿನ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ, ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ಜಾತ್ಯತೀತ ಅಂತ ಹೇಳಿಕೊಳ್ಳುವಂಥ ಸಿದ್ದರಾಮಯ್ಯನವರ ಮುಸ್ಲಿಮರ ಮೇಲಿನ ಪ್ರೇಮ ಎಷ್ಟಿದೆ ಅಂತ ನೀವೇ ನೋಡಬೇಡಿ. ಬಜೆಟ್ನಲ್ಲೂ ಕೂಡ ಅದನ್ನು ತೋರಿಸ್ಬಿಟ್ಟಿದ್ದಾರೆ. ದೇಶದ ಯಾವುದೇ ರಾಜ್ಯದಲ್ಲೂ ಕೂಡ ಇಲ್ಲದಂಥ ಇಸ್ಲಾಂ ಮಾಡೆಲ್ ಬಜೆಟ್ ಕರ್ನಾಟಕದಲ್ಲಿ ಜಾರಿಯಾಗ್ತಾ ಇದೆ. ಇದೊಂಥರ ಹಲಾಲ್ ಬಜೆಟ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.